ತಾಲೂಕಿನ ಪಾಳ್ಯ ಹೋಬಳಿಯಲ್ಲಿ ಬರುವಂತಹ ವಿದ್ಯುತ್ ಉಪಕೇಂದ್ರದ ವ್ಯಾಪ್ತಿಯಲ್ಲಿ 1 ಲಕ್ಷಕ್ಕೂ ಅಧಿಕ ಜನರು ವಾಸಿಸುತ್ತಿದ್ದಾರೆ. ಆಲೂರು ತಾಲೂಕಿನಲ್ಲಿ 4 ಹೋಬಳಿಗಳಿದ್ದು 231 ಹಳ್ಳಿಗಳಿಗೂ ಒಂದೇ ಒಂದು ವಿದ್ಯುತ್ ಪ್ರಸರಣ ಘಟಕವಿದೆ. ಸಾವಿರಾರು ರೈತರು, ಕೂಲಿ ಕಾರ್ಮಿಕರು ವಾಸ ಮಾಡುತ್ತಿದ್ದು ಹಲವು ವರ್ಷಗಳಿಂದ ವಿದ್ಯುತ್ ವಿತರಣಾ ಸಮಸ್ಯೆ ನಿವಾರಣೆಯಾಗಿಲ್ಲ. ವರ್ಷ ಪೂರ್ತಿ ಹಾಗೂ ಅತಿ ಹೆಚ್ಚಾಗಿ ಮಳೆಗಾಲದಲ್ಲಿ ವಿದ್ಯುತ್ ಸಂಪರ್ಕ ವಾರಗಟ್ಟಲೆ ಇರುವುದಿಲ್ಲ. ಬೇಸಿಗೆಯಲ್ಲಿ ವೋಲ್ಟೇಜ್ ಸಮಸ್ಯೆಯಿಂದಾಗಿ ಮನೆಗಳಿಗೆ ಸರಿಯಾಗಿ ವಿದ್ಯುತ್ ಸಿಗುವುದಿಲ್ಲ ಹಾಗೂ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಿಗದೆ ಸರಿಯಾಗಿ ಬೆಳೆಗಳು ಬೆಳೆಯಲು ಸಾಧ್ಯವಾಗದೆ ಬೆಳೆ ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆಂದು ಸ್ಥಳೀಯ ಶಾಸಕರು ಸಹ ಸದನದಲ್ಲಿ ಚರ್ಚೆ ಮಾಡಿದ್ದಾರೆ. ಇದನ್ನು ಅಧಿಕಾರಿಗಳು ಗಣನೆಗೆ ತೆಗೆದುಕೊಂಡು ಶೀಘ್ರವಾಗಿ ವಿದ್ಯುತ್ ಪ್ರಸರಣ ಘಟಕವನ್ನು ನಿರ್ಮಿಸಬೇಕೆಂದು ಅಧಿಕಾರಿಗಳಿಗೆ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹನುಮಂತೇಗೌಡ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಣದಳ್ಳಿ ಮಂಜೇಗೌಡ, ಕಾರವೆ ಜಿಲ್ಲಾ ಕಾರ್ಯದರ್ಶಿ ರಘು, ಸಿವಿ ಲಿಂಗರಾಜು, ಪಿಎಲ್ ಲಿಂಗರಾಜು ಸಾರ್ವಜನಿಕರು ಉಪಸ್ಥಿತರಿದ್ದರು. ಹನುಮಂತೇಗೌಡರು ಅಂತ ಪಾಳ್ಯ, ಜಯ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷರು. ಇವತ್ತಿನ ದಿವಸ ಪ್ರತಿಭಟನೆ ಮಾಡಿದ್ದು ನಮಗೆ MSS ಪ್ರಾಬ್ಲಮ್ ಆಗಿದೆ. ಏಕೆಂದರೆ ಆಲೂರು ತಾಲೂಕಿಗೆ 4 ಹೋಬಳಿ ಇದೆ. ಹೊಸಕೋಟೆ ಹೋಬಳಿ ಇರ್ಬೋದು, ಕುಂದೂರು ಹೋಬಳಿ ಇರ್ಬೋದು, ಪಾಳ್ಯ ಹೋಬಳಿ, ಕಸ್ಬ ಹೋಬಳಿ. ಈ 4 ಹೋಬಳಿಗಳಿಗೆ ಒಂದೇ ಸಬ್ಸ್ಟೇಷನ್ ಇರೋದು. MSS ಇರೋದ್ರಿಂದ ನಮಗೆ ಸುಮಾರು ಹಳ್ಳಿಗಳಿಗೆ, ಸಾವಿರಾರು ಹಳ್ಳಿಗಳಿಗೆ ತೊಂದರೆ ಆಗ್ತಾಯಿದೆ ಕರೆಂಟಿಂದ. ಅದರಿಂದ ಕೂಡಲೇ MSSನ ಈಗ ನಾವು ಜಾಗನೂ ಈಗ 2022ರಲ್ಲಿ ನಾವೇ ಎಲ್ಲ ನಿಂತು ಎಲ್ಲನೂ ಖರೀದಿ ಮಾಡಿಸಿ, ಪಾರ್ಟಿಯಿಂದ ಎಲ್ಲ ರೈತರಿಂದ ಖರೀದಿ ಮಾಡಿ ಜಾಗನೂ ಸಹ KPTCLಗೆ ಕೊಡಿಸಿದ್ದೀವಿ. ಆದರೂ ಸಹ KPTCL ಯಾರು ಇದ್ರ ಬಗ್ಗೆ ಗಮನ ಹರಿಸ್ದಲೇ ನೆಗ್ಲೆನ್ಸಿ ಮಾಡ್ತಾ ಇದ್ದಾರೆ. ಅದರಿಂದ ಕೂಡಲೇ MSSನ ಈ ಟೆಂಡರ್ ಕರೆಯೋಕ್ಕೆ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಟೆಂಡರ್ ಕರೆಯೋ ಪ್ರಕ್ರಿಯೆಯನ್ನು ಬೇಗ ಪೂರ್ಣಗೊಳಿಸಬೇಕು ಅಂತ ನಮ್ಮ ಆಲೂರು ತಾಲೂಕು ಜನರ ಪರವಾಗಿ ನಾವು ಸಂಘಟನೆಯವರು ಕೇಳ್ಕೊಳ್ತಾ ಇದ್ದೀವಿ.